ನಟ ದರ್ಶನ್ಗೆ ಮನೆಯೂಟ ಕೊಡೋದಕ್ಕೆ ಕೋರ್ಟ್ ನಕಾರ. ದರ್ಶನ್ ಸಲ್ಲಿಸಿದ ಅರ್ಜಿ ವಜಾಗೊಳಿಸಿದೆ ನ್ಯಾಯಾಲಯ. ಜೈಲೂಟ ಬೇಡ ಅಂತ ನೆಪ ಹೇಳಿದ್ರು ದರ್ಶನ್. ಅವರಿಗೆ ಶಾಕ್ ಆಗಿದೆ. ಸ್ಪೆಷಲ್ ಪ್ರಾಸಿಕ್ಯೂಟರ್ ವಾದಕ್ಕೆ ಕೋರ್ಟ್ ಮನ್ನಣೆ. ಜೈಲಿನಲ್ಲಿ ದರ್ಶನ್ಗೆ ಬಿರಿಯಾನಿ ನೀಡೋದಕ್ಕಾಗುತ್ತಾ? ಕೋರ್ಟ್ನಲ್ಲಿ ಖಾರವಾಗಿಯೇ ಪ್ರಶ್ನೆ ಮಾಡಿದ್ದಾರೆ ಎಸ್ಪಿಪಿ. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯದಿಂದ ಅರ್ಜಿ ವಜಾಗೊಳಿಸಲಾಗಿದೆ. ಹಾಗಾದ್ರೆ ಮನೆಯೂಟದ ಅರ್ಜಿ ವಜಾ ಆಗಲು ಕಾರಣ ಏನು? ಅರ್ಜಿ ತಿರಸ್ಕರಿಸಲು ನ್ಯಾಯಾಲಯ ಕೊಟ್ಟ ಕಾರಣಗಳೇನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮನೆ ಊಟಕ್ಕೆ ಕೋಕ್ ಅಂತೂ ಬಿದ್ದಿದೆ. ದರ್ಶನ್ ಅವರಿಗೆ ಶಾಕ್ ಆಗ್ಬಿಟ್ಟಿದೆ. ಕರ್ನಾಟಕ ಪ್ರಿಸನ್ಸ್ ರೆಕ್ಷನ್ ಮ್ಯಾನ್ಯುವಲ್ 2021 ಪ್ರಕಾರ ಅವಕಾಶ ಇಲ್ಲ. ಕರ್ನಾಟಕದ ಪ್ರಿಸನ್ಸ್ ರೆಕ್ಷನ್ ಮ್ಯಾನ್ಯುವಲ್ ಪ್ರಕಾರ 2021 ಪ್ರಕಾರ ಅವಕಾಶ ಇರೋದಿಲ್ಲ ಮನೆ ಊಟ ಕೊಡೋದಕ್ಕೆ. ಸೆಕ್ಷನ್ 728 ಪ್ರಕಾರ ಕೊಲೆ ಆರೋಪಿಗೆ ಮನೆ ಊಟ ಕೊಡಕ್ಕಾಗಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ ಕೋರ್ಟ್. ಸೆಕ್ಷನ್ 728 ಪ್ರಕಾರ ಕೊಲೆ ಆರೋಪಿಗೆ ಇನ್ನು ಯಾವುದಾದ್ರೂ ಬೇರೆ ಇದ್ರೇನೆ ಯೋಚನೆ ಮಾಡಬಹುದಾಗಿತ್ತು, ಬೇರೆ ಆರೋಪ ಇದ್ರೆ. ಆದರೆ ಇದು ಕೊಲೆ ಆರೋಪ, ಹಾಗಾಗಿನೇ ಕೊಲೆ ಆರೋಪಿಗೆ ಮನೆ ಊಟ ಕೊಡಕ್ಕಾಗಲ್ಲ, ಅದಕ್ಕೆ ಅವಕಾಶ ಇಲ್ಲ. ಇನ್ನು ಜೈಲು ಅಧಿಕಾರಿಗಳ ವರದಿಯಲ್ಲಿ ಮನೆ ಊಟ ಅವಶ್ಯಕತೆ ಕಾಣಿಸ್ತಾ ಇಲ್ಲ. ಜೈಲು ಅಧಿಕಾರಿಗಳ ವರದಿ ಇರಬೇಕು. ಹೆಲ್ತ್ ಹಾಳಾಗಿದೆ ಅಥವಾ ಇನ್ನೇನೋ ಗಂಭೀರವಾದಂಥ ಕಾರಣಗಳಿದ್ರೆ ಮನೆ ಊಟಕ್ಕೆ ಅವಕಾಶ ಸಿಗ್ತಾ ಇತ್ತೇನೋ. ಆದರೆ ಜೈಲು ಅಧಿಕಾರಿಗಳು ಕೊಟ್ಟಂತ ವರದಿಯಲ್ಲಿ ಮನೆ ಊಟದ ಅವಶ್ಯಕತೆ ಕಾಣಿಸ್ತಾ ಇಲ್ಲ ಅಂತ ನ್ಯಾಯಾಧೀಶರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ದರ್ಶನ್ ಊಟದ ಬಗ್ಗೆ ವರದಿ ನೀಡಿದ್ದ ಜೈಲಿನ ಅಧಿಕಾರಿಗಳು ಮನೆಯೂಟ ಪೂರೈಕೆ ಸಂಬಂಧ ಪೂರಕವಾದ ಪ್ರಮಾಣ ಪತ್ರ ಇಲ್ಲ ಅಂತ ಕೂಡ ಬಹಳಷ್ಟು ಸ್ಪಷ್ಟವಾಗಿ ನ್ಯಾಯಾಲಯ ಅಭಿಪ್ರಾಯವನ್ನ ಪಟ್ಟಿದೆ. ಮನೆ ಊಟದ ಅವಶ್ಯಕತೆ ಸಂಬಂಧ ವೈದ್ಯಕೀಯ ರಿಪೋರ್ಟ್ ಇಲ್ಲ. ಮನೆ ಊಟದ ಅವಶ್ಯಕತೆಗೆ ಸಂಬಂಧಪಟ್ಟಂತೆ ವೈದ್ಯಕೀಯ ರಿಪೋರ್ಟ್ ಅಂದರೆ ಅವರ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ ಜೈಲಿನ ಊಟ ಮಾಡಿ, ಅಥವಾ ಇನ್ನೇನೋ ಫುಡ್ ಪಾಯ್ಸನ್ ಆಗ್ತಾ ಇದೆ, ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಾಗ್ತಾ ಇದೆ ಅಂದಾಗ ಓಕೆ, ಆ ಒಂದು ರಿಪೋರ್ಟ್ ಇದ್ದಿದ್ರೆ ಖಂಡಿತವಾಗಿಯೂ ಕೂಡ ಅವರಿಗೆ ಮನೆ ಊಟ ಸಿಗ್ತಾ ಇತ್ತು. ಆದರೆ ಇಲ್ಲಿ ಅವರಿಗೆ ಮನೆ ಊಟ ಕೊಡೋದಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ. ಜೈಲಿನಲ್ಲಿ ಕೈದಿಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರವನ್ನೇ ನೀಡಲಾಗ್ತಾ ಇದೆ. ಹಾಗಾಗಿ ಇವರಿಗೆ ಯಾಕೆ ಮನೆ ಊಟ ಅನ್ನೋದು ಪ್ರಶ್ನೆ. ಇನ್ನು ದರ್ಶನ್ಗೆ ಪ್ರತ್ಯೇಕವಾದ ಆಹಾರದ ಅವಶ್ಯಕತೆ ಇಲ್ಲ. ಈಗ ಅಕಸ್ಮಾತ್ ಆಗಿ ದರ್ಶನ್ ಅವರಿಗೆ ಕೊಟ್ಬಿಟ್ರೆ ಬೇರೆ ಕೈದಿಗಳು ಕೂಡ, ಬೇರೆ ಆರೋಪಿಗಳು ಕೂಡ ಮನೆ ಊಟವನ್ನ ಕೇಳ್ತಾರೆ ಪ್ರತಿದಿನ ಅಲ್ವಾ? ಹಾಗಾಗಿ ದರ್ಶನ್ಗೆ ಪ್ರತ್ಯೇಕವಾದ ಆಹಾರದ ಅವಶ್ಯಕತೆ ಇಲ್ಲ. ವೈದ್ಯರ ವರದಿಯಲ್ಲೂ ಕೂಡ ಮನೆಯೂಟದ ಉಲ್ಲೇಖ ಇಲ್ಲ ಅಂತ ಹೇಳಿ ನ್ಯಾಯಾಲಯ ಅಭಿಪ್ರಾಯವನ್ನ ಪಟ್ಟಿದೆ. ಅಕಸ್ಮಾತ್ ಆಗಿ ವೈದ್ಯರು ಏನಾದರೂ ಆ ವರದಿಯಲ್ಲಿ ಇಲ್ಲ, ದರ್ಶನ್ ಅವರ ಹೆಲ್ತ್ ಹಾಳಾಗಿದೆ ಜೈಲಿನ ಊಟ ತಿಂದು, ಹಾಗಾಗಿ ಮನೆಯ ಊಟವನ್ನ ಕಳಿಸ್ಕೊಡಿ ಅವರಿಗೆ ಅಂತ ಏನಾದರೂ ಬರೆದಿದ್ರೆ ಖಂಡಿತವಾಗಿಯೂ ಕೂಡ ನ್ಯಾಯಾಲಯ ಅದನ್ನ ಮಾನ್ಯ ಮಾಡ್ತಾ ಇತ್ತು ಅನ್ನೋದು ಬಹಳ ಸ್ಪಷ್ಟ. ಇದೆಲ್ಲ ಕಾರಣಗಳು ಅರ್ಜಿ ತಿರಸ್ಕಾರ ಆಗೋದಕ್ಕೆ ಪ್ರಮುಖವಾಗಿ ಕಾರಣಗಳು ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ.